ನಾರಾಯಣಂ ಗುಣೈಸ್ಸರ್ವೈರ್ವುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ. ಇವತ್ತು ಪದ್ಮನಾಭತೀರ್ಥರ ಆರಾಧನೆ ಇವತ್ತು ಗೊತ್ತಾಯ್ತಾ. ಮೊದಲ ಭಾಷ್ಯ ಇದು ಬ್ರಹ್ಮಸೂತ್ರ ಭಾಷ್ಯ. ಮೊದಲು ಟೀಕಾ ಬರೆದವರು ಪದ್ಮನಾಭತೀರ್ಥರದು. ಫಸ್ಟ್ ಟೀಕಾ ಪೂರ್ಣ ಪ್ರಜ್ಞಾಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕಾರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ. ಮೊಟ್ಟ ಮೊದಲ ಭಾಷ್ಯ ಬರೆದವರು ಶ್ರೀಮದ್ ಆಚಾರ್ಯ ಸರಿಯಾದ ಭಾಷ್ಯವಾದರೆ ಮೊಟ್ಟ ಮೊದಲ ಟೀಕಾ ಬರೆದವರು ಪದ್ಮನಾಭತೀರ್ಥರು. ಅದಕ್ಕೆ ಭಾರಿ ಮಹತ್ವ ಅವರಿಗೆ. ಯಾರ ಪ್ರಾಚೀನ ಟೀಕಾಕಾರಲ್ಲ, ಮೊದಲ ಟೀಕಾಕಾರ. ಪ್ರಾಚೀನ ಅಂದರೆ ಹಿಂದಿನವರು ಅಂತ ಅಷ್ಟೇ ಅರ್ಥ. ಪ್ರಾಚೀನ ಅಂದ್ರೇನು? ಹಿಂದಿನವರು. ಇದಾಗಲ್ಲ. ಪ್ರಥಮ ಟೀಕಾಕಾರರು. ಪ್ರಥಮ ಆದ ಪ್ರಾಚೀನ ಆಗಲೇಬೇಕು. ಪ್ರಾಚೀನ ಆದರೆ ಪ್ರಥಮ ಆಗಬೇಕಾಗಿಲ್ಲ. ಧೂಮ ಇದ್ದಲ್ಲಿ ಒನ್ನೆ ಇರಬೇಕು ಅನ್ನೋದು ಅದು ಆ ಥರ. ಪ್ರಥಮ ಟೀಕಾಕಾರರು ಅದು ಭಾರಿ ಮಹತ್ವ. ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಭೋರಿಹಯೋ ಬಲಾಯೇ ಹೇಳಿದಾಗ ಪಂಕಜನಾಭತೀರ್ಥ ದೊಡನೆ ಮಾಡ್ತಾ ಟೀಕಾರ ತತ್ವಪ್ರಕಾರ ಹೇಳ್ತಾರೆ. ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾಂಭೋರಿಹಯ ಅಮಲಾಯೇ ಕೃಪಾಲವ ಪಂಕಜನಾಭತೀರ್ಥಾ ಕೃಪಾಲವಶ್ಯಾನ್ ಮೈ ನಿತ್ಯಮೇಷಾಂ. ಒಳ್ಳೆ ಶ್ಲೋಕ. ಮಧ್ವ ಎಂಥವರು ಇವರು ಅಂತ ಕೇಳಿದರೆ ಶ್ರೀಮಧ್ವ ಸಂಸೇವನ ಶುದ್ಧ ವಿದ್ಯಾಸುಧಾಂಭೋ ನಿಧಯ. ಇವರೆಲ್ಲ ಅಂಭೋನಿಧ ಸಮುದ್ರ. ಇವರು ಯಾವುದರ ಸಮುದ್ರ? ವಿದ್ಯಾ ಸಮುದ್ರ. ಪದ್ಮನಾಭತೀರ್ಥರ ಏನವರು ವಿದ್ಯಾ ಸಮುದ್ರರು. ಅದು ಎಲ್ಲಿಂದ ಬಂತು ವಿದ್ಯಾ ಅಂದರೆ ಶುದ್ಧ ವಿದ್ಯಾ. ಶುದ್ಧ ವಿದ್ಯಾ ಟೆಕ್ಸ್ಟು ಶುದ್ಧ, ಓದಿದ ಕ್ರಮನೂ ಶುದ್ಧ. ಕಾಪಿ ಹೊಡೆದ ಪಾಸ ಅದಲ್ಲ ಶುದ್ಧ ವಿದ್ಯಾ. ಅಥವಾ ಕೆಟ್ಟ ವಿದ್ಯೆ ಅದಲ್ಲ ಶುದ್ಧ ವಿದ್ಯಾ. ಎಲ್ಲಿಂದ ಬಂತು ಶುದ್ಧ ವಿದ್ಯಾ? ಶ್ರೀಮತ್ವ ಸಂಸೇವನ ಲಬ್ಧ. ಲಬ್ಧ ಪಡ್ಕೊಂಡ್ರು. ಹೇಗೆ ಪಡ್ಕೊಂಡ್ರು? ನಾನು ತೊಗೊಂಡಿದ್ದೇನೆ. ಯಾವುದೋ ದೊಡ್ಡದಿತ್ತು ಅದು ಅಫೆನ್ಸ್ ತೋರ್ಸೋದು ರಸೀದಿದೆ, ಕೊಂಡ್ಕೊಂಡು ರಸೀದಿ ಇದೆ ಅಧಿಕೃತ ಶಾಪಿನಿಂದ. ಏನಲ್ಲ ಅಪರಾಧ ಆಗಲಿಲ್ಲ. ಈಗ ಸಂಸೇವನೆ ಮಾಡಿ ತೊಗೊಂಡಿದ್ದು. ಕೆಲವನ್ನ ಅನುಗ್ರಹ ಪಡೆದಬೇಕು, ಕೆಲವನ್ನ ಸೇವೆ ಮಾಡಿ ತಗೋಬೇಕು. ಅದಕ್ಕೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಎಂಥ ಸೇವೆ? ಸಮ್ಯಕ್ ಸೇವೆ ಮಾಡಿದ್ದಾರೆ. ಯಾರು ಸೇವೆ ಮಾಡಿದರು? ಶ್ರೀಮಧ್ವರ ಸೇವೆ ಮಾಡಿದ್ದಾರೆ. ಆದ್ದರಿಂದಲೇ ಮಧ್ವ ಭಾಷೆ ಹೊರಟ ನನಗೆ ಅವರ ಅನುಗ್ರಹ ಇರಲಿ ಅಂತ ಹೇಳ್ತಾರೆ. ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಭೋ ನಿಧಯ. ಅವ್ರ ಬಗ್ಗೆ ವಿದ್ಯಾ ಸಮುದ್ರರು ಅಂತ ಕರೆದಿದ್ದಾರಲ್ಲ, ಭಾಳ ಇಂಪಾರ್ಟೆಂಟ್. ಟೀಕಾರಾಯರವರನ್ನು ವಿದ್ಯಾ ಸಮುದ್ರರು ಅಂತ ಕರೆದು ಪಾಠ ಹೊರಟು ಅವರೇ ಆಗಿರಬೇಕು ಆಚಾರ್ಯರು. ಪರಮ ವಿದ್ಯಾ ಸಮುದ್ರ. ಅದಕ್ಕೆ ರಾಯರು ಹೇಳ್ತಾರೆ ಟೀಕಾರಾಯರೇ ವಿದ್ಯಾ ಸಮುದ್ರ, ಜ್ಞಾನಾಬ್ಧಿ ಅಂತ ಕರೀತಾರೆ. ವಿದ್ಯಾ ಸಮುದ್ರತ್ವ. ಆ ಸಮುದ್ರತ್ವ ಅಂಬೋದು ವಿದ್ಯೆಗೆ ಎಷ್ಟು ಅಂಥವ್ರನ್ನ ಯಾತಕ್ಕೆ ಹೇಳಿದರು ಅಂದರೆ ತೀರ್ಥರ ಜ್ಞಾನಾಬ್ಧಿ ಅಂತ ಯಾತಕ್ಕೆ ಕರೆದ್ರು ವ್ಯಾಸ ಇವರು ಅಂತ ಕರೆದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಅವ್ರು ವಿನಯ ಹೇಳಿದ್ರೆ ದಮ್ಲಕ್ಕೆ ಹೋಗಬೇಡಿ, ಮತ್ತೆ ಭಾರಿ ಜ್ಞಾನಪಾರ ಮಹಾಸಮುದ್ರರು ಅಂತ ಹೇಳುತ್ತಾ ಅದು ಉತ್ತರ ಕೊಟ್ಟರು. ಅಮಲಾಯಿ ಅಮಲರು. ಅಮಲವ್ರ ದೋಷ ಇಲ್ಲ ಅವರಲ್ಲಿ. ಅಂದರೆ ಯಾವ ದೋಷ? ಕಾಮಕ್ರೋಧ ದೋಷಗಳಿಲ್ಲ. ಆದ್ದರಿಂದ ಅವರು ನನಗೆ ಅನುಗ್ರಹ ಮಾಡಬೇಕು. ಅವರ ಕೃಪಾಲವ ನನ್ನ ಮೇಲಿರಲಿ. ಕೃಪಾಲವ, ಲವ ಅಂದರೆ ಲೇಷ. ಕೃಪಾಲೇಷ ನನ್ನ ಮೇಲಿರಲಿ. ಯಾಕೆ ಕೊಡ್ತಾರೆ? ಕೃಪಾಲವರವರು ಕೃಪಾಲಗಳಾದ ಅವರ ಕೃಪಾಲೇಷ ನನ್ನ ಮೇಲೆ ಇರಲಿ. ಮೈ ನಿತ್ಯ ಮೇಷಾಂ, ಯಾವಾಗಲೂ ಇರಲಿ ಅಂಥೇಳಿ ಸ್ತೋತ್ರ ಮಾಡಿದ್ದ. ಪದ್ಮನಾಭತೀರ್ಥನ ಅನೇಕ ಸರಿ ಸ್ತೋತ್ರ ಮಾಡ್ತಾರೆ ಟೀಕಾರ. ಅದೊಂದೇ ಕಡೆಯಲ್ಲ, ಇದರಲ್ಲೂ ಸ್ತೋತ್ರ ಬೇರೆ ಕಡೆ ಮಾಡೋಕ್ಕಾದ್ರೂ ಕೂಡ ತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ ಸ ಪದ್ಮನಾಭತೀರ್ಥಾರ್ಕ ಗೋಗಣಸ್ತು ದೃಶ್ಯೇ ಮಮ. ಪದ್ಮನಾಭತೀರ್ಥ ಸೂರ್ಯ ಇದ್ದ ಹಾಗೆ. ನಾವು ಸೂರ್ಯನ ಬೆಳಕಿನಲ್ಲಿ ಓಡಾಡೋ ಹಾಗೆ ಕತ್ತಲ್ಲಿ ಓಡಾಡಲಿಕ್ಕೆ ಬರೋದಿಲ್ಲ. ತತ್ವ ಮಾರ್ಗದಲ್ಲಿ ನಾವು ಪ್ರವೇಶ ಮಾಡ್ತೀವಿ ಅಂದರೆ ಅವರ ಪದ್ಮನಾಭತೀರ್ಥರು ಅಂತಕ್ಕಂಥ ಸೂರ್ಯ ನಮಗೆ ಕಿರಣ ಬಿಡ್ತಾ ಇರಲಿ ಅಂತ ಹೇಳ್ತಾರೆ. ಅವರ ಮಾತಿನ ಬೆಳಕು ನಮ್ಮನ್ನು ಏನು ಮಾಡುತ್ತೆ? ಆಚಾರಗ್ರಂಥ ಮಾಡಿಕೊಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂತ ಅರ್ಥ. ಆ ಹಿನ್ನೆಲೆ ಸ್ಮರಣೆ ಭಾಳ ಮುಖ್ಯ. ಇವಾಗ ಸ್ಮರಣೆ ಬಂದು ಗಲಾಟೆ ಸ್ಮರಣೆ ಆಗಿಬಿಡುತ್ತೆ. ಇವಾಗ ನಡೆದಿರೋದೇನು ಅಂತ ಕೇಳಿದ್ರೆ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಅಂತ ಹೇಗೆ ಹೇಳಿದ್ರು ಇಲ್ಲ, ಅದು ಮುಗಿತಿದ್ದು ಮುಗಿಯೋದಿಲ್ಲ. ಇದು ಮುಗಿಯೋದೇ ಇಲ್ಲ. ಅದು ಒಂದಲ್ಲ ಒಂದು ಕಾಲಕ್ಕೆ ಮುಗೀತು, ಇದು ಯಾವ ಕಾಲಕ್ಕೂ ಮುಗಿಯೋದಿಲ್ಲ. ಯಾರ 9 ವರ್ಷ ಅಂತ ಹೇಳ್ತಾರೆ. 9 ವರ್ಷ. ಬಟ್ ಆ್ಯಕ್ಚುಲಿ ಸರಿಯಲ್ಲ, ಇನ್ನೂ ಹೆಚ್ಚೇ ಇದ್ದರು ಅಂತ ನೋಡಿದ್ರೆ ಹೆಚ್ಚಿದ್ರು ಅಂತ ಗೊತ್ತಾಗುತ್ತೆ. ಈಗ ಯಾವುದೀಗ ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಏನಾಗಿತ್ತು? ಇತ್ತರೋತ್ಪಾದೇಚ ಪೂರ್ವ ನಿರೋಧಾತ್. ಉತ್ತರೋತ್ಪಾದ ಅಂದರೆ ಕಾರ್ಯ, ಪೂರ್ವ ಅಂದರೆ ಕಾರಣ. ಕಾರ್ಯ ಹುಟ್ಟಿ ಆದಮೇಲೆ ಕಾರಣ ಏನಾಗಬೇಕು? ಉಪಾದಾನ ಕಾರಣ ಹೋಗಿಬಿಡುತ್ತೆ. ಈ ನಿಮಿತ್ತ ಕಾರಣ ಏನು ಅಫೆಕ್ಟ್ ಆಗೋದಿಲ್ಲ. ಉಪಾದಾನ ಕಾರಣ ಏನಾಯ್ತು? ಈಗ
ಹೊರಟೋಯ್ತು. ಕಾರಣೇ ಅವೋಂ ಅಸತಿ ಪ್ರತಿಜ್ಞೋಪರೋಧೋ ಯೋಗಪದ್ಯ ಮನ್ಯಥಾವೋಂ ಕಾರಣೇ ವಿನಷ್ಟೇ ಕಾರ್ಯಮುತ್ಪದ್ಯತೆ ಚೇತ್ ಕಾರ್ಯಮಿತಿ ಪ್ರತಿಜ್ಞಾ ಹಾನಿ. ಇಲ್ಲ ಇಲ್ಲ, ಕಾರಣೇ ವಿನಷ್ಟೇ ಕಾರಣ ಇರದೇ ರೀ ಕಾರ್ಯ ಉತ್ಪತ್ತಿ ಅಂತ ಹೇಳಿದರೆ ಅಲ್ಲ, ಪ್ರತಿಜ್ಞಾ ಹಾನಿ. ಕಾರ್ಯ ಅಂತ ಕರೀಲಿಕ್ಕೆ ಬರೋದಿಲ್ಲ. ಹಾಲಿದೆ ಮೊಸರಾಗಿದೆ ಅನ್ನೋಕ್ಕಾಗುತ್ತಾ? ಮೊಸರಾಗಿದೆ ಅಂದಮೇಲೆ ಏನಿಲ್ಲ, ಹಾಲಿಲ್ಲ ಅಂತ ಅರ್ಥ. ಆ ಹಾಲು ಅದು ಸಂಬಂಧಪಟ್ಟ ಹಾಲಿಲ್ಲ, ಇಲ್ಲದವರೆ ಅರ್ಥ ಇಲ್ಲ ಅದಕ್ಕೆ. ತತ್ಕಾಲೇ ಕಾರಣೇ ವಿನಷ್ಟೇ ಕಾರ್ಯಂ ಉತ್ಪದ್ಯತೆ ಇತಿ ಚೇತ್ ಕಾರ್ಯಮಿತಿ ಪ್ರತಿಜ್ಞಾ ಹಾನಿ. ತತ್ಕಾಲೇ ಕಾರಣಮಸ್ತಿ ಚೇತ್ ವಿನಾಶ ಕಾರಣಾಭಾವಾತ್ ಯೋಗಪದ್ಯಂ ಸರ್ವಕಾರ್ಯಾಣ. ಹಾಗಿದ್ದರೆ ಬರೆದ ಕಾರ್ಯಗಳು ಕೂಡ ಕಾರಣ ಮತ್ತು ಕಾರ್ಯ ಅಂತ ಎರಡು ಭೇದ ಹೊಂದಿರುತ್ತೆ ಅಂತಾಗುತ್ತೆ. ಅದು ಸಾಧ್ಯ ಇಲ್ಲ. ಓ ಪ್ರತಿಸಂಖ್ಯಾ ಅಪ್ರತಿಸಂಖ್ಯಾ ನಿರೋಧ ಪ್ರಾಪ್ತಿ ಅವಿಚ್ಛೇದಾತ್ವಂ ಕಾರಣೇ ಸತಿ ಕಾರ್ಯಂ ಭವತ್ತೇವೇತಿ ನಿಯಮವತ್ ನಿಸ್ಸಂತಾನ ಸಸಂತಾನಶ್ಚ ವಿನಾಶೋ ನಯುಜ್ಯತೆ. ಸಿಂಪಲಾಗಿ ಅದಕ್ಕೆ ಬೆಳೀತಾರೆ. ಪ್ರತಿಸಂಖ್ಯಾ ಅಪ್ರತಿಸಂಖ್ಯಾ ನಿರೋಧ ಅಪ್ರಾಪ್ತಿ ಅವಿಚ್ಛೇದಾತ್ವಂ ಕಾರಣೇ ಸತಿ ಕಾರ್ಯಂ ಭವತ್ತೇವ. ಇನ್ನೊಂದು ನಿಯಮ ಇದೆ. ಕಾರಣ ಇದ್ದರೆ ಏನಾಗಬೇಕು? ಅದಕ್ಕೆ ಹೇಳ್ತಾರೆ, ಪರಿಮಾಣ ಪದ್ಧತಿ ಹೇಳ್ತಾರೆ. ಕಾರ್ಯಾನುಮಾನ, ಕಾರಣಾನುಮಾನ, ಅಕಾರ್ಯ ಕಾರಣಾನುಮಾನ ಅಂತ 3 ಭಾಗ ಮಾಡಿದ್ದಾರೆ. ಯುಕ್ತಿ 3 ವಿಧ: ಕಾರಣಾನುಮಾನ, ಕಾರ್ಯಾನುಮಾನ, ಆಮೇಲೆ ಅಕಾರ್ಯ ಕಾರಣಾನುಮಾನ ಅಂತ 3. ನಮಗೆ ಈಗ ಬೇಕಾದ ಯಾವುದು? ಕಾರಣ. ಸರಿಯಾದ ಕಾರಣ ಇದ್ದರೆ ಏನಾಗಬೇಕು? ಕಾರ್ಯ ಆಗಲೇಬೇಕು. ಕೆಲಸಕ್ಕೆ ನೋಡ್ತಾರೆ, ಮಳೆ ಇಂಥ ಮೋಡ ಇದ್ದರೆ ಮಳೆ ಆಗಲೇಬೇಕು. ಗೊತ್ತಾಯ್ತಾ? ಮೇಲಿನಿಂದ ಬಿದ್ದ ಅಂದರೆ ಪೆಟ್ಟು ಬೀಳಲೇಬೇಕು, ಬೇರೆ ದಾರಿ ಇಲ್ಲ. ಎಲ್ಲ ವ್ಯಾಪ್ತಿ ಇದೆ ಅದಕ್ಕೆ. ಅದಕ್ಕೇನೆ ಕಾರಣ ಇದ್ದ ಮೇಲೆ ಕಾರ್ಯ ಆಗಬೇಕು. ನೋಡಿ, ಕಾರಣೇ ಸತಿ ಕಾರ್ಯಂ ಭವತ್ತೇವ. ಅದೇ ರೀತಿ ಕಾರ್ಯ ನೋಡಿದಾಗ ಎಲ್ಲಿ ನೋಡಿದ್ರು ನೀರು. ಮಳೆ ಬಂದಿದೆ, ಮಳೆ ಬಂದಿದ್ದು ನೋಡಿಲ್ಲ ಅವನು. ಬೇರೆಯವರಿಗೆಲ್ಲ ಹೋಗಿದ್ದ, ಬಂದ ಲಾಂಗ್ ಗ್ಯಾಪ್ ಮೇಲೆ ನೋಡಿದ್ದು ಎಲ್ಲಿ ನೋಡಿದ್ರು ನೀರೇ ನೀರು. ಅದು ತಕ್ಷಣ ಒಳ್ಳೆ ಮಳೆಯಾಗಿದೆ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲದೆ ಹೋದರೆ ಈ ರೀತಿಯಲ್ಲಿ ಸಾಧ್ಯ ಇರಲಿಲ್ಲ. ಎಲ್ಲ ಜರುಗಾರು ತುಂಬ ಹೋಗ್ಬಿಟ್ಟಿದೆ, ಒಳ್ಳೆ ಮಳೆಯಾಗಿದೆ ಅಂತ ಹೇಳ್ತಾನೆ. ಮಳೆ ಬೀಳ್ಬೇಕಾದ್ರೆ ನೋಡಿಲ್ಲ ಅವನು. ಕಾರ್ಯ ನೋಡಿ ಏನು ತಿಳ್ಕೊಂಡ? ಮಳೆ ಬಂದಿದೆ. ಇದು ಕಾರ್ಯವನ್ನು ನೋಡಿ ಕಾರಣ ತಿಳ್ಕೊಂಡ್ರೆ ಕಾರ್ಯಾನುಮಾನ, ಕಾರಣ ನೋಡಿ ಕಾರ್ಯ ತಿಳ್ಕೊಂಡ್ರೆ ಅದು ಕಾರಣಾನುಮಾನ. ಒಂದಕ್ಕೊಂದು ಸಂಬಂಧ ಇಲ್ಲ ತಿಳ್ಕೊಂಡಾಗ ಅದು ಅಕಾರ್ಯ ಕಾರಣಾನುಮಾನ. ಇಲ್ಲಿ ಎರಡು ಬೇಕು. ಅಲ್ಲ, ಕೆಲವು ಉದಾಹರಣೆಗೆ ಜ್ಞಾನ ಬಂತು, ಮೋಕ್ಷ ಆಗಬೇಕಾ ಇಲ್ವಾ? ಜ್ಞಾನದಿಂದ ಮೋಕ್ಷ ಅಂತ ಅರ್ಥ ಇಲ್ಲ. ಹಾಗಿದ್ರೆ ಇದು ವ್ಯಾಪ್ತಿ. ಅದಕ್ಕೆ ಹೇಳಿದರೆ ಏನು ವ್ಯಾಪ್ತಿ? ಅಲ್ಲ 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 ಅದಕ್ಕೆ ಕಾರಣ ಅಂದರೆ ಪಡೆದಿದ್ದಾರಾಗಿದೆ. ಸಂಬಂಧಪಟ್ಟ ಸರಿಯಾದ ಕಾರಣ ಅಂತ ಅರ್ಥ. ಅದು ಬರೀ ಕಾರಣ ಅಲ್ಲ. ಕಾರಣ ಅಂತ ಹೇಳಿದರೆ ಇಂಥ ಕಾರಣ ಇದ್ದರೆ ಕಾರ್ಯ ಆಗಲೇಬೇಕು. ಮತ್ತೆ ಓದಿದ ಮೇಲೆ ಅರ್ಥ ಆಗಬೇಕು, ಅರ್ಥ ಆದಮೇಲೆ ಅವ್ರು ಉಳಿಬೇಕು, ಉಳಿದ ಮೇಲೆ ಬರೀಬೇಕು, ಬರೆದ ಮೇಲೆ ವ್ಯಾಲ್ಯೂ ಆಗಬೇಕು, ಮಾರ್ಕ್ಸ್ ಪಾಸ್ ಆಗಬೇಕು. ಆ ನಿಯಮ ಒಂದು ಬೇಕೇ ಬೇಕು. ಅವೆಲ್ಲ ಇರುತ್ತೆ. ಅದು ಒಂದು ಕಾರಣ ಇರುತ್ತೆ. ಏನದು? ನಿಯಮೇನ ಕೆಲಸ ಮಾಡೋ ಕಾರಣ ಇದೆ. ನಿಯಮೇನ ಕೆಲಸ ಅದು ತಪ್ಪಿಸಪ್ಪಾರ. ಏನೇ ಮಾಡಿದ ತೀರ್ಥ ಏನೇ ಮಾಡಿದ ಮುಕ್ತಿಯೋಗ್ಯ ಅಂತ ಗ್ಯಾರಂಟಿ ಇಲ್ಲ. ಭಕ್ತಿ ಮಾಡಿದ ಗ್ಯಾರಂಟಿ. ಗೊತ್ತಾಯ್ತು? ಅದೆಂಥ ಕಾರಣ? ಅದು ಒಂದು ಒಪ್ಕೊಂಡ್ರಲ್ಲ, ಅದು ಮುಂದುವರೆದು ಸರಿ. ಈಗ ಒಂದು ಕಾರಣಕ್ಕಲ್ಲ, ಭಕ್ತಿ ಎಂಬುದು ಮೂಲ ಕಾರಣ. ಭಕ್ತಿ ಒಂದು ಇದ್ದು ಬಿಟ್ಟರೆ ಅವ್ನು ಮಾಡಿದ ಸ್ವಲ್ಪ ಭಕ್ತಿಯಿಂದ ಮಾಡಿದ, ಬರೀ ಅವಲಕ್ಕಿ ಕೊಟ್ಟ, ಎಷ್ಟು ಪುಣ್ಯ ಬಂತು ಅವನಿಗೆ? ಎಲ್ಲ ಇಟ್ಕೊಂಡ, ಪುಣ್ಯ ಬರಲಿಲ್ಲ. ಅದನ್ನು ಭಕ್ತಿ ಎಂಬುದು ಎಂಥ ಕಾರಣ ಅಂದರೆ, ಒಳ್ಳೆ ಶ್ಲೋಕ ಇದೆ. ದಾನವರ ತೀರ್ಥ ಯಜ್ಞ ಪೂರ್ವಾಹ ಸರ್ವೇಪಿ ಸರ್ವದಾ. ದಾನ ತೀರ್ಥ ಎಲ್ಲ ಮಾಡ್ತಾನೆ, ಅವೆಲ್ಲ ಸರಿಯೇ. ಅವೆಲ್ಲ ಸೆಕೆಂಡರಿ ಕಾಸಸ್, ಫೈನಲ್ ಅಲ್ಲ ಅದು. ಆದರೆ ಭಕ್ತಿ ಸ್ಟೇಕ, ಭಕ್ತಿ ಮಾತ್ರ ಮುಕ್ತಿ ಗ್ಯಾರಂಟಿ. ಇದು ಕಾರಣ. ಸರಿಯಾಗಲಿಲ್ಲ, ಹೇಗೆ? ಇದು ಸರಿಯಾದ ಕಾರಣ. ಫಸ್ಟ್ ರ್ಯಾಂಕ್ ಕೆಲಸ ಸಿಕ್ಕೇ ಸಿಗುತ್ತೆ. ಯಾಕೆ? ಫಸ್ಟ್ ರ್ಯಾಂಕ್ ಏನೇ ಇರಲಿ, ಅವನಿಗೆ ಏನೂ ಇರಬೇಕಾಗಿಲ್ಲ. ಒಬ್ಬ ಇನ್ಫ್ಲೂಯೆನ್ಸು, ಒಂದು ಪೈಸೆ ಏನೂ ಇಲ್ಲ, ಕೆಲಸ ಸಿಗುತ್ತೆ ಅವನಿಗೆ. ಅದು ಉಳಿದವಾಗಿ ಕೆಲಸ ಸಿಕ್ಕರು ಇಷ್ಟೆಲ್ಲ ಮಾಡಿದ್ದಾನೆ ಅಂತ ಅದನ್ನು ಹೇಳಬೇಕು ಅವನಿಗೆ. ಬರೀ ಪಾಸಾಗಿದ್ದು ಸಿಗಲಿಲ್ಲ. ಆ ನಿಯಮ, ಅದು ಭಕ್ತಿಗೆ ನಿಯಮನೇ ಇದೆ. ಇಲ್ಲದ ಸ್ಥಾನಕ್ಕೆ ಅರ್ಥನೇ ಬರ್ತಿದ್ದಿಲ್ಲ. ವಿದ್ಯೆಯ ಅಮೃತಮಶ್ನುತೆ, ಜ್ಞಾನದಿಂದ ಮೋಕ್ಷ ಸಿಗುತ್ತೆ, ಇದು ನಿಯಮ ಇದೆ. ಗೊತ್ತಾಯ್ತಾ? ಅದಕ್ಕೆ ಕಾರಣ ಕೊಡ್ತಾರೆ. ಯಾತಕ್ಕೆ ಅವನು ಮೋಕ್ಷ ಜ್ಞಾನ ಇರಲಿಲ್ಲ. ಯಾಕೆ ಕೊಟ್ಟು? ಜ್ಞಾನ ಇದೆ ಅಷ್ಟೇ. ಪ್ರಹ್ಲಾದನಲ್ಲಿ ಭಕ್ತಿ ಇದೆ, ಅವ್ರ ಅಪ್ಪ ಭಕ್ತಿ ಇಲ್ಲ. ಅಪ್ಪ ತಮಸ್ಗೆ ಹೋದ, ಮಗ ಮೋಕ್ಷಕ್ಕೆ ಹೋದ. ಯಾತಕ್ಕೆ? ಅಲ್ಲಿ ಏನಿದೆ ಈಗ? ಮತ್ತೆ ಆದರೆ ಕೆಲವು ಕಾರಣ ಇದ್ದರೆ ಕಾರ್ಯ ಆಗಲೇಬೇಕು. ಕೆಲವು ಕಾರಣಕ್ಕೆ ಇಲ್ಲದ್ರೆ ಅಂಧ ತಮಸ್ಗೆ ಹೋದ ದುರ್ಯೋಧನ ಅಂಧ ಹೋಗ್ತಾ ಹೇಳಕ್ಕೆ ಬರಲ್ಲ. ಯಾಕೆ? ಅವನು ಅಯೋಗ್ಯ ಅಂತ ಹೇಳಿ ಅಂಧ ಹೋದ ಅಂತ ಹೇಳ್ಬೇಡ್ರಿ ಅಂತಾಗತ್ತೆ. ಎಂಥ ದೋಷ ಇದೆ ಅವನಲ್ಲಿ? ಈಗ
ತುದ ಕಳ್ತನ ಮಾಡಿ ಜೈಲಿಗೆ ಹೋಗದೆ ಇರ್ಬೋದು, ಕೊಲೆ ಮಾಡಿ ಅದೆಂಥ ಕಾರಣ ಅದು? ಅವ್ನ ಕಾರಣ ಏನು ಕೊಡ್ತಾರೆ ಶಿಕ್ಷೆ ಕೊಡಬೇಕಾದ್ರೆ? ಈ ಕಾರಣಕ್ಕೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳ್ತಾರೆ. ಆಗಲಿಲ್ಲ, ಈಗ ಅಲ್ಲಿ ಕೊಟ್ಟರೆ ಅವ್ರಿಗೆ ಕೊಲೆ ಮಾಡಿದ್ರೆ ಆದರೂ ಬೇಕಾಗಿಲ್ಲ, ಕೊನೆಗೆ ಹೋಗಿ ಹೇಳೋಕ್ಕಿಲ್ಲ ಅಂತ. ಅದಲ್ಲ, ಅದು ಕೆಲವು ಕಾರಣಗಳು ಡೆಫಿನೆಟ್. ಕೆಲವು ಕಾರಣ ಮಳೆ ಜೋರ ಮಳೆ ಇರುತ್ತೆ, ಮಳೆ ಬರೋದಿಲ್ಲ ಕೆಲವು ಸಲ, ಅದು ಅಂಥ ಕಾರಣ ಅಲ್ಲ. ಅದು ಇದು ಹಾಗಲ್ಲ, ಶೂರ್ ಮಾಡೋದು ಇದು ಕಾರಣ ಇಲ್ಲ, ಅದು ನಿಯಮ ಇಲ್ಲ. ಆದರೆ ಮಳೆಯಾಗಿ ನೀರಿದ್ಮೇಲೆ ಮಳೆ ಆಗಿರ್ಬೇಕು, ಅದು ಸರಿ. ಇದು ಕೆಲವು ಕಾರಣ ಹಾಗಲ್ಲ. ಏನದು? ಅವನು ಓದಿಲ್ಲ, ಜನ್ಮದಲ್ಲಿ ಗ್ಯಾರಂಟಿ ಫೇಲ್ ಆಗ್ತಾನೆ, ಏನು ದೊಡ್ಡ ವಿಷಯ ಅಲ್ಲ ಅದು. ಮತ್ತೆ ಗೊತ್ತಿತ್ತು ಬಿಡಿ ಅಂತ ಹೇಳ್ಬಿಡ್ತಾನೆ. ಯಾಕೆ ಕಾರಣ ಈ ದೊಡ್ಡ ಕಾರಣ ಇದೆ. ಆದರೆ ಭಾರಿ ಓದ್ದವನು ಫೇಲ್ ಆದ ಅದಕ್ಕೆ ಬೇರೆ ಕಾರಣ, ಅದೇ ಹೇಗಾದ ಸಾಧ್ಯ ಇಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ಕಾರಣೇ ಸತಿ ಕಾರ್ಯಂ ಭವತ್ತೇವೇತಿ ನಿಯಮೇ. ಇದು ಒಪ್ಕೊಂಡ್ಮೇಲೆ ನೀನು ಸರ್ವದಾ ಕಾರ್ಯಭಾವಾತ್ ನ ಕಾರ್ಯಕಾರಣ ವಿಶೇಷ. ಮತ್ತು ಅವ್ರ ಪ್ರಕಾರ ಅಲ್ಲಿ ಕಂಟ್ರೋಲ್ ಮಾಡೋದು ಯಾರೂ ಇಲ್ಲ. ಪರಮಾಣುಗಳಿಂದ ಕಾರ್ಯ ಆಗ್ತಾನೆ ಇರಬೇಕು, ಕಾರ್ಯ ಆಗ್ತಾನೆ ಇರಬೇಕು ಅಂತ ಹೇಳಿದ ಮೇಲೆ ಉಳಿದೇನೀಗ ಕಾರ್ಯಭಾವಾತ್ ನ ಕಾರ್ಯಕಾರಣ ವಿಶೇಷ. ಕಾರ್ಯಕಾರಣ ಅಂತ ಹೇಳಿ ಫ್ಲೋ ಹೋಗ್ತಾ ಇದೆ, ಕಾರ್ಯಕಾರಣ ಬೇಕೇ ಇಲ್ಲ ಅದಕ್ಕೆ. ಅನಿಯಮೇ ಕಾರ್ಯಾನುತ್ಪತ್ತಿ. ಅನಿಯಮೇ ಕಾರಣ ಇದ್ದರೆ ಕಾರ್ಯ ಆಗಲೇಬೇಕು ಅಂತ ನೀವು ಒಪ್ಪದೆ ಹೋದರೆ, ಅವನು ಹೀಗೆ ಅಂಗಡಿಗೆ ಹೋದ, ನೋಡಿ ನನಗೆ ಬಂಗಾರದ್ದು ಇದು ಬೇಕು, ಬಂಗಾರದ ಆಭರಣ ಬೇಕು, ಸರಿ ಅಂದ್ರೆ ಇವನು ಬೆಳ್ಳಿ ಕೊಟ್ಟ ಒಪ್ತಾನೆ ಅವನು. ಇದರಿಂದ ಬಂಗಾರದ ಆಭರಣ ಬೇಕು, ಏನಂತಾರೆ ನೀವು ಹುಚ್ಚ ಇರಬೇಕು, ಇಲ್ಲ ಸಾಧ್ಯ ಎಲ್ಲ ಹೋಗುತ್ತೇಳಿ. ಇದರಿಂದ ಹೇಗೆ ಬರುತ್ತೆ ನಿಮಗೆ? ಗೋಲ್ಡ್ ಇದು ಕೊಟ್ಟ, ಅವಾಗ ಕರೆಯೋದು. ಯಾಕೆ ಈ ಕೊಟ್ಟಿರೋದು ಏನು ಗೋಲ್ಡ್ ಕೇಸ್ ಹಾಕ್ತಾನೋ. ಈಗ ನಾನು ಕೊಟ್ಟಿದ್ದು ಬಂಗಾರದ್ದು, ಇವ್ನು ಕೊಡ್ತಿದ್ದು ಬೆಳ್ಳಿದು ಕೊಡ್ತಾ ಇದ್ದಾನೆ, ಅಥವಾ ಪಾಲಿಶ್ ಮಾಡಿದ್ರೆ ಒಪ್ಪೋದಿಲ್ಲ ಅಂತ ಹೇಳಿ ಕರೆಕ್ಟ್ ಅದು. ಸೊ ಕಾರಣಕ್ಕೆ ಸಂಬಂಧ ಬರಲಿಲ್ಲ. ಈಗ ನೀವು ಗೋಲ್ಡ್ ಇನ್ನು ಕೊಟ್ಟಾಗ, ಮೆಟೀರಿಯಲ್ ಕೊಟ್ಟಾಗ ಆಭರಣ ಎಂಥದ್ದು ಬರಬೇಕು, ಅದು ಕಾರಣ. ಇದೊಂದು ಕಾರಣ. ಕೊಲೆ ಮಾಡಿದ್ರೆ ಅಪರಾಧ, ಶಿಕ್ಷಾರ ಅಪರಾಧಿಯು ಹಾಗೇನೆ, ಗೊತ್ತಾಯ್ತಾ? ಇಲ್ಲದಿದ್ದು ಏನೋ ಕೊಟ್ಟು ಏನೋ ಬರೋದಾಗಿದ್ದರೆ ಬೆಳ್ಳಿದು ಕೊಟ್ಟು ಬಂಗಾರ ಕೇಳ್ಬೋದು, ಅವನು ಸಾಧ್ಯ ಇಲ್ಲ. ಒಪ್ತಿಲ್ಲ. ನೀವೀಗ ಒಪ್ಪೋದಾದರೆ ಕಾರ್ಯ ಆಗ್ತಾನೇ ಇರಬೇಕು, ಕಾರ್ಯಕಾರಣಕ್ಕೆ ಅರ್ಥನೇ ಇಲ್ಲ. ಅದು ಎಲ್ಲ ಕಡೆ ಸಿಕ್ಕಾಕೋತ. ಇದಕ್ಕೆಲ್ಲ ಕಾರಣ ಏನು? ಇವತ್ತು ಎಲ್ಲ ಕಾರಣ ಇದೆ, ಕೆಲಸ ಆಗಲಿಲ್ಲ, ಅದೊಂದು ಬೇರೆ ಇದೆ. ಯಾತಕ್ಕೆ? ದೇವ್ರು ಒಪ್ಪಲಿಲ್ಲ. ಕೆಲಸ ಹೇಳ್ತಾರೆ. ಹುಡುಗ ನೋಡ್ಬಿಟ್ಟಿದ್ದಾರೆ, ಎಲ್ಲದರಲ್ಲೂ ಉಳಿದೋರ ದೃಷ್ಟಿಯಿಂದ 100%. ಯೋಚಿಸ್ಬೇಕಾದ್ರೆ 36 ಗುಣ ಸೇರಿ 36 ಗುಣ ಬಂದೋಗ್ಬಿಟ್ಟಿದೆ. ಎಲ್ಲ ಇದೆ. ಹುಡುಗ ಒಪ್ಪಲಿಲ್ಲ, ಓದೋದು ಕತೆ ಎಲ್ಲ ಇದೆ. ಬಿಡ್ಲಿಕ್ಕೆ ಕಾರಣ ಕೊಡ್ಬೋದು, ಎಲ್ಲ ಇತ್ತು, ಏನೋ ದೋಷ ಬಂತು. ಇಲ್ಲಿಲ್ಲ, ಇಷ್ಟ ಆದರೂ ಬೇಡ, ಅವ್ರಿಗೂ ಇಷ್ಟ ಇಲ್ಲ ಅಷ್ಟೇ. ಅರ್ಥ ಆಯ್ತಾ? ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಕೆಲವು ಕಾರಣಗಳು ನಿಯಮೇನ ಕಾರ್ಯ ಆಗಬೇಕು, ಕೆಲವು ಕಾರ್ಯಕ್ಕಂತೂ ಕಾರಣ ಇರಲೇಬೇಕು. ಕಾರ್ಯಭಾವಾತ್ ನ ಕಾರ್ಯಕಾರಣ ವಿಶೇಷ ಅನಿಯಮೇ ಕಾರ್ಯಾನುತ್ಪತ್ತಿ. ಇಲ್ಲದೆ ಹೋದರೆ ಕಾರ್ಯಕ್ಕೆ ಕಾರಣ ಸಂಬಂಧ ಇಲ್ಲ ಆಗಿಬಿಡುತ್ತೆ. ಇಂಥ ಕಾರಣದ ಕಾರ್ಯ ಆಗಲೇಬೇಕು ಅಂತ ನೀವು ಒಪ್ಪದೆ ಹೋದರೆ ಯಾವುದರಿಂದ ಏನೋ ಆಗ್ಬೋದಾಗಿರುತ್ತೆ, ಸರಿಯಲ್ಲ. ಆಕಾಶೇಚ ಅವಿಶೇಷ ದೀಪಾದಿಷು ವಿಶೇಷ ದರ್ಶನಾತ್ ಕ್ಷಣಿಕತ್ವೇನ ಅನ್ಯತ್ರಾಪಿ ಕ್ಷಣಿಕತ್ವಮನುಮೀಯತೆ ಚೇತ್ ಆಕಾಶಾದಿಷು ಅವಿಶೇಷಾತ್ ಅವಿಶೇಷ ದರ್ಶನಾತ್ ಅನ್ಯತ್ರಾಪಿ ತದನುಮೀಯೇತ. ಇದು ಒಂದು ವಾದ ಇದೆ. ಏನು ಅಂದರೆ ಇವೆಲ್ಲ ಕ್ಷಣಿಕ, ಜಗತ್ತೆಲ್ಲ ಕ್ಷಣಿಕ. ಯಾತಕ್ಕೆ ಅಂದರೆ ಒಂದು ದೀಪ ಇದೆ, ದೀಪ ಅಂಬೋದು ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಏನಾಗ್ತಿರುತ್ತದೋ ಚೇಂಜ್ ಆಗುತ್ತೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ಅದು ಗೊತ್ತಾಗುತ್ತಾ? ನಮ್ಮ ದೇಹನೂ ಹಾಗೇನೆ ಎವ್ರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಏನಾಗುತ್ತೆ, ಚೇಂಜ್ ಆಗ್ತಾನೆ ಇರುತ್ತೆ. ಅದಾಗಲಿ ಇರೋದು ಮುಂದಕ್ಕೆ ಹೋಗ್ತಾ ಮೊದಲು ಬೆಳೆಯೋ ಸ್ಟೇಜ್ ಮುಗಿದ ಮೇಲೆ ಅದು ವಾಪಸ್ ಹೋಗೋ ಸ್ಟೇಜ್ ಬಂದುಬಿಡುತ್ತಾಗಲೇ, ಗೊತ್ತಾಯ್ತಾ? ಅದು ಒಂದೊಂದು ಕ್ಷಣಿಕ ಇರುತ್ತೆ. ಇದಕ್ಕೆ ತಪ್ಪಲ್ಲ. ಅದು ನೋಡಿ ಏನು ಮಾಡಿಬಿಟ್ಟ ಅವನು, ಎಲ್ಲವೂ ಕ್ಷಣಿಕ ಅಂತ ಕರೆದ ಕೊನೆಗೆ. ಎಲ್ಲವೂ ಕ್ಷಣಿಕ, ಜಗತ್ತು ಕ್ಷಣಿಕ, ಪ್ರತಿಯೊಂದು ಕ್ಷಣಿಕ. ನಾವು ಜೀವನೂ ಕ್ಷಣಿಕ ಅಂತಾನೆ, ತಪ್ಪದು. ಜೀವ ಕ್ಷಣಿಕ ಆಗಿದ್ದರೆ ಅವನೇ ನಾನು ಅಂತ ಹೇಗೆ ಅನ್ಕೋತಾ ಇದ್ದ, ಅವನು ಹೋಯ್ತಲ್ಲಿ, ಕ್ಷಣಿಕತ್ವ ಹೋಯ್ತಲ್ಲಿ. ಬಟ್ ಇವನೇನು ಮಾಡಿದ್ದಾನೆ ಈಗ? ಪ್ರತಿಯೊಂದು ಕ್ಷಣಿಕ ಆದಮೇಲೆ ರಾವಣನನ್ನು ಕೊಂದವನು. ಕೇಳ್ಬೇಕಾದ್ರೆ ಇಲ್ಲ, ಅತ್ತ ಕೇಳೋನಿಲ್ಲ, ಇಲ್ಲ. ರಾಮನೂ ಆಗೋದಿಲ್ಲ, ಕೊಂದನೂ ಆಗೋದಿಲ್ಲ. ಒಂದು ಒಪ್ಕೋಬೇಕೀಗ. ಯಾವ ಚೇಂಜ್ ಒಪ್ಕೋ? ದೇಹದಕ್ಕೆ ಚೇಂಜ್ ಇದೆ, ಆದರೆ ಒಳಗಿರೋ ಜೀವಿಗೆ ಚೇಂಜ್ ಇಲ್ಲ. ಇವನ ವಾದ ಏನಂದರೆ ಅವ್ರ ಅದ್ವೈತಗಳು ಏನು ಮಾಡಿದರು, ಒಂದು ಅವನಿಗೆ ಸಿಕ್ಕಿದ್ದು ಕಪ್ಪೆ ಚಿಕ್ಕು ಕಂಡಿದ್ದು, ತಿಳ್ಕೊಂಡಿದ್ದು ಬೆಳ್ಳಿ ಅಂತೇಳಿ, ಅದು ಸುಳ್ಳಾಯಿತು. ಜಗತ್ತು ಅದಕ್ಕೆ ಸುಳ್ಳು ಅಂದ್ಬಿಡ್ತಾರೆ. ಆದರೆ ಬೆಳ್ಳಿ ನೋಡಿ ಬೆಳ್ಳಿ ಅಂತ ತಿಳ್ಕೊಂಡು ಸುಳ್ಳಾಯ್ತಾ? ಸುಳ್ಳಾಗಿಲ್ವಲ್ಲ, ರಾಂಗ್ ಎಕ್ಸಾಂಪಲ್ ಆಗಲಿಲ್ಲ. ಇದು ಹಾಗೆ ಸೇಯಂ ದೀಪಜ್ವಾಲ ಅಂತ ಕರೆದ್ರೆ ಅದು ಭ್ರಮೆ, ಅದೇ ದೀಪಜ್ವಾಲೆ ಅಲ್ಲ. ಅದು ಜಗತ್ತಿಗೆ ಹೇಳಕ್ಕೆ ಹೋಗಬಾರ್ದು. ಆ ದೀಪಕ್ಕೆ ಸೋಯಂ ಪ್ರವಾಹ ಅದು ಒಂದು ಮುಳುಗಿ ಹಾಕಿದ ಮತ್ತೆ ಅದೇ ಅದೇ ಪ್ರವಾಹ ಅಲ್ಲ, ಅದು ಪ್ರವಾಹ ಬಂದುಬಿಟ್ಟಿದೆ ಈಗಾಗಲೇ. ಅದೆಲ್ಲ ಭ್ರಮೆ ಅದು, ಗೊತ್ತಾಯ್ತಾ? ಬಟ್ ಎಂಥ ಭ್ರಮೆ? ಗೊತ್ತಿರೋ ಭ್ರಮೆ ಅದು. ಆ ರೀತಿಯಲ್ಲಿ ಎಲ್ಲವನ್ನೂ ಹೇಳಬಾರ್ದು.
ಎಲ್ಲವನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ತುಂಬ ಮುಖ್ಯವಾದ ಅಂಶ. ಆ ರೀತಿ ಹೇಳೋದಾದರೆ ಏನಂತ ಹೇಳಬೇಕಾಗತ್ತಾಗಿದ್ದರೆ ಇದನ್ನು ನೋಡಿ ನಿತ್ಯ ಅಂತ ಅನಿತ್ಯ ಅಂತ ಹೇಳಿದೆ. ಆಕಾಶ ನಿತ್ಯನ ಇಲ್ವೋ? ಹಾಗೆ ಅದು ಇದೇ ನಿತ್ಯ ಆಗಲಿ. ಹಾಗಿದ್ರೆ ಇದು ಬಾಧಕ, ಅದಕ್ಕೂ ಬಾಧಕ ಇದೆ. ಒಂದು ಪ್ರಮಾಣ ನೋಡಿ ಒಪ್ಪಕ್ಕೆ ಹೊರತು ಏನು ಒಪ್ಪಿಕೊಡೋದು ಮೆಕ್ಯಾನಿಕಲಾಗಿ ಒಪ್ಪಕ್ಕೆ ಬರೋದಿಲ್ಲ. ಓಂ ಅನುಸ್ಮೃತಿಶ್ಚ. ಓಂ ಅನುಸ್ಮೃತಿ ಅಂದ್ರೇನು? ಪ್ರತ್ಯಭಿಜ್ಞಾ ಅನುಸ್ಮೃತಿ. ಅವು ನಿನ್ನೆ ಬಂದವರು ನೀವೇ ತಾನೇ ಅಂತ ಕೇಳ್ತಾನೆ. ಅಂದಮೇಲೆ ಇವನು ಏನಾಗಿರ್ಬೇಕು, ಇವನು ಬಾ ಹೇಳೋನು ಕೇಳೋನು, ನಿನ್ನೆ ಇದ್ದವನು ನಾನು ಬೇರೆಯವನು. ಪ್ರತಿಯೊಬ್ಬರು ಏನೋದು ಹೊಸದಾಗಿ ನೋಡ್ತಾರೆ, ಪ್ರತಿಯೊಬ್ಬರು ಹೊಸ ಹೊಸದಾಗಿ ನೋಡ್ತಾ ಇರೋದು ಎಲ್ಲರಾಗುತ್ತಾ ಅದು. ಅಂದರೆ ಅವ್ರು ಏನು ಮಾಡಿದಾರೆ ಅಂದರೆ ಅವ್ರು ಸಿಕ್ಕಿದ್ದನ್ನು ಹಾಗೆ ಕನ್ಫ್ಯೂಸ್ ಮಾಡ್ಕೊಂಬಿಟ್ರು. ಒಂದು ಕಡೆ ಪ್ರತ್ಯಕ್ಷ ಸುಳ್ಳಾಗಿದ್ದಕ್ಕೆ ಎಲ್ಲ ಪ್ರತ್ಯಕ್ಷ ಸುಳ್ಳು ಅಂದ್ಬಿಡೋದ? ಗೊತ್ತಾಯ್ತು, ತಪ್ಪದು. ಅದೇ ರೀತಿ ಇದೇ ರೀತಿ ಕೂಡ ಒಂದು ಪ್ರವಾಹ ಇದೆ. ಒಂದು ಸತ್ವ ಎಲ್ಲ ಸುಳ್ಳು ಅಂತ ಹೇಳೋಕ್ಕಾಗತ್ತಾ? ಸಾಧ್ಯ ಅಲ್ಲ. ಆಚಾರ್ಯ ಒಬ್ಬರೇ ಏನು ಮಾಡಿದರು, ಪ್ರತಿಯೊಂದಕ್ಕೂ ಅರ್ಥ ಮಾಡ್ಕೋಬೇಕು. ಅಲ್ಲಿ ಸುಳ್ಳಾಗಿದ್ದ್ಯಾವುದು, ತಪ್ಪಾಗಿದ್ದ್ಯಾವುದು. ಶುಕ್ತಿ ಇರೋ ಸತ್ಯ, ಬೇಡಿ ಸುಳ್ಳಾಯಿತು, ಶುಕ್ತಿ ಸತ್ಯನೇ. ಅವ್ರ ಪ್ರಕಾರ ಎರಡೂ ಸುಳ್ಳು. ಅವ್ರ ಪ್ರಕಾರ ಶೂನ್ಯ ಅಂತಕ್ಕೆ ಎರಡೂ ಸುಳ್ಳು. ಎರಡು ಸುಳ್ಳು ಹಾಗಾಯ್ತಾಗಿದ್ದರೆ, ಎರಡು ಸುಳ್ಳಾಗಿದ್ದರೆ ಭವ್ಯ ಆಗಿ ಬರುತ್ತೆ? ಸಾಧ್ಯ ಇಲ್ಲ. ಅಂದರೆ ಪಾರ್ಷಿಯಲ್ಲ ನೋಡ್ತಾ ಬಂದರೆ ಎಲ್ಲರೂ ಪರ್ಫೆಕ್ಟಾಗಿ ನೋಡಿದ್ದಕ್ಕೆ ಆನ್ಸರ್ ಬರುತ್ತೆ. ಅದಕ್ಕೆ ಪೂರ್ಣ ಪ್ರಜ್ಞೆ ಹೇಗೆ ನೋಡ್ತಾರೆ? ಫುಲ್ ವ್ಯೂ ಇರುತ್ತೆ ಅವ್ರಿಗೆ. ಕುಡಿದ್ರೆ ಫುಲ್ ವ್ಯೂ ಸಿಗೋದಿಲ್ಲ. ಅನುಸ್ಮೃತಿಶ್ಚ ತದೇ ವೇದಮಿತಿ ಪ್ರತ್ಯಭಿಜ್ಞಾನಾಚ್ಚ. ಪ್ರತ್ಯಭಿಜ್ಞಾಯ ಭ್ರಾಂತಿತ್ವೇ ವಿಶೇಷ ದರ್ಶನಸ್ಯಾಪಿ ಭ್ರಾಂತಿತ್ವಂ. ಅದನ್ನು ಭ್ರಾಂತಿ ಅಂತ ಕರಿತೇನೆ ಅಂದರೆ ಖಂಡಿತ ಕರೆ ಭ್ರಾಂತಿನೇ, ಎಲ್ಲದೂ ಭ್ರಾಂತಿನೇ. ಇಂಥವ್ರು ಏನಂತ ನಾಸವು ಸಮಯ, ಇವ್ರು ಮಾತಾಡೋಕ್ಕೆ ಅನರ್ಹರು. ಯಾವಾಗಲೂ ಇರಲೆವೆಂಟ್ ಸ್ಟೇಟ್ಮೆಂಟ್ ಕೊಟ್ಟಾಗ ಏನಂತಾರೆ, ಅವನನ್ನು ಕಳಿಸಿಬಿಡ್ತಾರೆ, ಒಂದು ಇನ್ವ್ಯಾಲಿಡ್ ಅಂತ ಕಳಿಸಿಬಿಡ್ತಾರೆ. ಆ ಕಡೆ ಅದು ಇಟ್ಕೋಬಾರ್ದು. ಇತಿ ಸಮುದಾಯಾಧಿಕರಣಂ. ಅಲ್ಲಿಗೆ ವಿಷಯ ಮುಗಿದೋಯ್ತು. ಇದು ಬೌದ್ಧ ಮತಕ್ಕೆ ಇಂಟ್ರಡಕ್ಷನ್ ಸಿಕ್ಕಿತ್ತು. ಮುಂದೆ ಬೌದ್ಧ ಮತ ಖಂಡನೆ ಮಾಡ್ತಾರೆ. ಅದು ನಾಳೆ ಬೌದ್ಧ ಮತ ಖಂಡನೆ, ಶೂನ್ಯವಾದ, ಆಮೇಲೆ ಅಲ್ಲಿ ಜೈನ ಪಥ, ಆಮೇಲೆ ಮುಂದೆಂದು ಪಾಶುಪತ ಮತ, ಶಾಕ್ತ ಮತ, ಇಷ್ಟು ಉಳ್ಕೊಂಡಿರೋದು. ಓಂ